ಸೊ ಆನ್ಲೈನ್ ವರ್ಷ ಡಿಸ್ಕಸ್ ಮಾಡೋಣ. ಟಾಪಿಕ್ ಚಾಪ್ಟರ್ ನಂಬರ್ 1 ಪ್ರಕಾರ ನಾವು ಏನು ಡಿಸ್ಕಸ್ ಮಾಡ್ತೀವಪ್ಪ ಅಂದರೆ ಸಿದ್ಧಾರ್ಥ ವಾಸ್ ದ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ತಯಾರಿಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಸಿದ್ಧಾರ್ಥ ಕಂಪ್ಯೂಟರ್. ಈ ಕಂಪ್ಯೂಟರನ್ನು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಎಷ್ಟಾಗಪ್ಪ ಅಂತಂದಾಗ 1986ರಲ್ಲಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಇದು ಇಂಪಾರ್ಟೆಂಟು. ಹಾಗಾದರೆ ಸೂಪರ್ ಕಂಪ್ಯೂಟರ್ ಅದ ಪರಂ ಸೂಪರ್ ಕಂಪ್ಯೂಟರ್, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಜಸ್ಟ್ ಕಂಪ್ಯೂಟರ್ ಅಂತ ಬಂದಾಗ ಸಿದ್ಧಾರ್ಥ ಇದು ಮೊದಲ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಪರಂ, ಕನ್ಫ್ಯೂಸ್ ಆಗೋದು ಬೇಡ. ಆಯ್ತಾ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಆಲನ್ ಟ್ಯೂರಿಂಗ್ ಇದು ನೋನ್ ಆಸ್ ಅ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್. ಮಾಡರ್ನ್ ಕಂಪ್ಯೂಟರ್ನ ಪಿತಾಮಹ ಏನಪ್ಪ ಅಂತಂದಾಗ ಆಲನ್ ಟ್ಯೂರಿಂಗ್ ಅಂತ ಕರೀತಾರೆ. ಆದರೆ ಕಂಪ್ಯೂಟರ್ನ ಪಿತಾಮಹ ಅಂತಂದಾಗ ಚಾರ್ಲ್ಸ್ ಬ್ಯಾಬೇಜ್. ಸೊ ಆಲನ್ ಟ್ಯೂರಿಂಗ್ ಅವರು ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ, ಮಾಡರ್ನ್ ಕಂಪ್ಯೂಟರ್ನ ಪಿತಾಮಹ ಇವರು. ಹಾಗಾದರೆ ಜಾನ್ ವಾನ್ ನ್ಯೂಮನ್ ಏನಪ್ಪ ಅಂದರೆ ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್, ಫಾದರ್ ಆಫ್ ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ ಇವರನ್ನ, ಜಾನ್ ವಾನ್ ನ್ಯೂಮನ್. ಭಾಳ ಇಂಪಾರ್ಟೆಂಟ್ ಅದು. ಆಮೇಲೆ ಟ್ರಾನ್ಸಿಸ್ಟರ್ನ ಯಾರು ಕಂಡುಹಿಡಿದಾರಪ್ಪ ಅಂತಂದಾಗ ಬೆಲ್ ಲ್ಯಾಬ್ರೇಟರಿ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಟ್ರಾನ್ಸಿಸ್ಟರ್ನ ಇನ್ವೆನ್ಷನ್ ಮಾಡ್ತಾರೆ. ಆಮೇಲೆ ಕಿಲ್ಬಿ ಆ್ಯಂಡ್ ರಾಬರ್ಟ್ ನಾಯ್ ಇವ್ರು ಏನು ಮಾಡ್ತಾರಪ್ಪ ಅಂತಂದಾಗ ಮೊಟ್ಟ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಕಂಡುಹಿಡಿತಾರೆ. ಸೊ ಇವು ಯಾರ್ಯಾರು ಕಂಡುಹಿಡಿದ್ರೆ ಏನಂಬುದನ್ನ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಸೊ ಒಂದ್ಸರಿ ನೋಡ್ಕೊಂಡ್ಬಿಟ್ರೆ ಇದಾದ್ಮೇಲೆ ಕ್ರೇ 1 ವರ್ಲ್ಡ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಕ್ರೇ 1. ಇದನ್ನು ಕ್ರೇ ಎಂಬುವರು ಕಂಡುಹಿಡಿಯೋದಕ್ಕಾಗಿ ಅವ್ರು ತಮ್ಮ ಹೆಸರನ್ನೇ ಇಟ್ಕೊಂಡ್ಬಿಡ್ತಾರೆ, ಕ್ರೇ 1 ಎಂಬುದು. ಆದರೆ ಪರಂ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಇನ್ ಇಂಡಿಯಾ. ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಕ್ರೇ 1 ಆದಾಗ ಪರಂ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗ್ತದೆ. ಪರಂ ಇಶಾನ್ ಎಂಬುದು ಅದು ಅಪ್ಡೇಟೆಡ್ ವರ್ಷನ್ ಏನಪ್ಪ ಅಂದ್ರೆ ಇದನ್ನು ಇನ್ವೆನ್ಷನ್ ಮಾಡಿದವರು ಯಾರಪ್ಪ ಅಂದ್ರೆ ಸಿ-ಡ್ಯಾಕ್ ಎಂಬ ಕಂಪನಿ ಮತ್ತು IIT ಗುವಾಹಟಿ ಅವರು ಸೇರ್ಕೊಂಡ್ಬಿಟ್ಟು ಪರಂ ಇಶಾನ್ ಎಂಬುದನ್ನ ಅಪ್ಡೇಟೆಡ್ ವರ್ಷನ್ ತೆಗೆದಾರೆ. ಇದಾದ್ಮೇಲೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನಪ್ಪ ಅಂತಂದಾಗ ಮೊದಲು ಇದನ್ನು ಯಾರು ಕಂಡುಹಿಡಿದಪ್ಪ ಅಂದ್ರೆ ಕ್ವಾಂಟಮ್ ಕಂಪ್ಯೂಟರ್. ಇದನ್ನು ರಿಚರ್ಡ್ ಫೈಮನ್ ಎಂಬುವರು ಮೊಟ್ಟ ಮೊದಲ ಬಾರಿಗೆ ಕ್ವಾಂಟಮ್ ಕಂಪ್ಯೂಟರ್ನ ಕಂಡುಹಿಡಿತಾರೆ. ಇದು ಏನಪ್ಪ ಕೆಲಸಪ್ಪ ಅಂದ್ರೆ ಫಾಸ್ಟೆಸ್ಟ್ ಕಂಪ್ಯೂಟರ್ ಇನ್ ಬ್ರೈನ್ ಇಮಿಟೇಟಿಂಗ್ ವರ್ಕಿಂಗ್ ಅಂತ ಇದನ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಫಾಸ್ಟೆಸ್ಟ್ ಕಂಪ್ಯೂಟರ್ ಇಮಿಟೇಟಿಂಗ್ ಬ್ರೈನ್ ವರ್ಕಿಂಗ್ ಅಂತಂದಾಗ ನಾವು ಕ್ವಾಂಟಮ್ ಕಂಪ್ಯೂಟರ್ನ ಬರ್ತೇವೆ. ಇದಾದ್ಮೇಲೆ ನ್ಯಾನೋ ಕಂಪ್ಯೂಟರ್ ಅಂತಂದಾಗ ನ್ಯಾನೋ ಕಂಪ್ಯೂಟರ್ ಒಂದು ಕ್ರೆಡಿಟ್ ಕಾರ್ಡ್ ಚಿಪ್ ಥರ ಅಷ್ಟು ಇರೋದು. ಇದನ್ನು ಏನಪ್ಪ ಅಂತಂದಾಗ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರಿಂಗ್ ಪಾಠ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ಪ್ರತ್ಯೂಷ್ ಇಂಪಾರ್ಟೆಂಟ್. ಪ್ರತ್ಯೂಷ್ ಏನಪ್ಪ ಇಂಡಿಯಾಸ್ ಫಾಸ್ಟೆಸ್ಟ್ ಆ್ಯಂಡ್ ಫಸ್ಟ್ ಮಲ್ಟಿ ಪೆಟಾಫ್ಲಾಪ್ಸ್ ಅಂದರೆ ಭಾರತದ ಏಕೈಕ ಹವಾಮಾನ ಮತ್ತು ವೆದರ್ ಬಗ್ಗೆ ಹೇಳ್ತಕ್ಕಂಥ ಏಕೈಕ ಕಂಪ್ಯೂಟರ್ ಆಗಪ್ಪ ಅಂದರೆ ಪ್ರತ್ಯೂಷ್ ಕಂಪ್ಯೂಟರ್. ಭಾರತ ಹವಾಮಾನ ಮತ್ತು ಭೌಗೋಳಿಕ ಸನ್ನಿವೇಶಗಳ ಬಗ್ಗೆ ಅವಾಗ ಅಪ್ಡೇಟ್ ಕೊಡ್ತಂಥ ಕಂಪ್ಯೂಟರ್ ಯಾವುದಪ್ಪ ಅಂದರೆ ಪ್ರತ್ಯೂಷ್ ಕಂಪ್ಯೂಟರ್ನ ನೆನಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಇವಾಗ ನೋಡ್ರಿ, ಫಸ್ಟ್ ಟಾಪಿಕಲ್ಲಿ ಇಷ್ಟೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ. ಎವಲ್ಯೂಷನ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಯಾವ್ಯಾವ ಕಂಪ್ಯೂಟರ್ಸ್ ಇಂಪಾರ್ಟೆಂಟ್ ಕೆಲವೊಂದು ಆನ್ಲೈನ್ ಕರೆಂಟ್ ಅಫೇರ್ಸ್ ನೋಡಿದ್ದೀವಿ. ಬಟ್ ಈಗ ಏನು ನೋಡ್ತೀವಪ್ಪ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನೀವು ಏನು ಟಾಪಿಕ್ ಡಿಸ್ಕಸ್ ಮಾಡಿದಿಲ್ಲ ಪ್ರೀವಿಯಸ್ 2 ವೀಡಿಯೋಸಲ್ಲಿ ಮತ್ತು ಇದನ್ನು ವೀಡಿಯೋ ಇಟ್ಕೊಂಡು ಒಂದು ಸ್ವಲ್ಪ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ. ಅಲ್ಲಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಯಾವ ಥರ ಕ್ವಶನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಥರ ಬರ್ತವೆ ಅಂತ ನಿಮ್ಗೆ ಈಸಿ ಆಗ್ತದೆ. ಸೊ ಫಸ್ಟ್ ಕ್ವಶನ್ ಏನಪ್ಪ ಅಂತಂದಾಗ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ ಡ್ಯಾಶ್ ಲ್ಯಾಂಗ್ವೇಜ್. ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಯಾವ ಲ್ಯಾಂಗ್ವೇಜಲ್ಲಿ ಅದನ್ನು ಬರೆದ್ರು ಅಂತ, ಯಾವ ಲ್ಯಾಂಗ್ವೇಜ್ ಅಂತ ಇನ್ಪುಟ್ ಕೊಡ್ತಾ ಇದ್ರಪ್ಪ ಅಂತಂದಾಗ ಇಲ್ಲಿ ಸಿಂಪಲ್ ನೋಡ್ರಿ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತೂ ಅದು ನೆಕ್ಸ್ಟ್ ಜನ್ರೇಷನಲ್ಲಿ ಬಂದುಬಿಡ್ತದ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೂ ಸಾಧ್ಯನೇ ಇರಲಿಕ್ಕಿಲ್ಲ. ಯಾಕಪ್ಪ ಅಂತಂದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಬರೆದು ಥರ್ಡ್ ಫೋರ್ತ್ ಈ ಜನ್ರೇಷನಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಬರೆದು ಸೆಕೆಂಡ್ ಜನ್ರೇಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಏನು ಆಪ್ಷನ್ ಏನಪ್ಪ ಅಂದರೆ ಎ ಆಪ್ಷನು ಮಷಿನ್ ಲೆವೆಲ್ ಲ್ಯಾಂಗ್ವೇಜನ್ನು ಮೊಟ್ಟ ಮೊದಲ ಜನ್ರೇಷನಲ್ಲಿ ಯೂಸ್ ಮಾಡ್ತೀವಿ. ಈ ಥರ ಕ್ವಶನ್ಸ್ ಬರ್ತದೆ. ಇದು ಆಲ್ರೆಡಿ ಪ್ರೀವಿಯಸ್ ಆಸ್ಕ್ಡ್ ಕ್ವಶನ್ಸ್ ಬ್ಯಾಂಕಿಂಗ್, SSC, KPSC ಇಟ್ಕೊಂಡು ಎಲ್ಲ ಥರದ ಕ್ವಶನ್ಸ್ ಹೇಳಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಓನಾಗಿ ಯಾವುದು ಕ್ರಿಯೇಟ್ ಮಾಡಿದ್ದಿಲ್ಲ ಇಲ್ಲಿ. ಸೊ
ಸರಿನಾ. ಸೊ ಇದೇನಪ್ಪ ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಅದಾದಮೇಲೆ ದ ಸ್ಪೀಡ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇನ್ ಸ್ಪೀಡ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್ ಇನ್ milliseconds, microseconds. ಇದ್ರ ಬಗ್ಗೆ ಸ್ವಲ್ಪ ನಾವು ನೆಕ್ಸ್ಟ್ ಏನಪ್ಪ ಅಂದರೆ ಅದ್ರ ಬಗ್ಗೆ ಡೌಟ್ ಇದೆ ಸ್ವಲ್ಪ. ಅದಾದ್ಮೇಲೆ ನೆಕ್ಸ್ಟ್ ದ ಅನಲಿಟಿಕಲ್ ಎಂಜಿನ್ ಡೆವಲಪ್ಡ್ ಡ್ಯೂರಿಂಗ್ ದ ಫಸ್ಟ್ ಜನರೇಷನ್ ಆಫ್ ದ ಕಂಪ್ಯೂಟರ್ ವಿತ್ ಡ್ಯಾಶ್ ಆಸ್ ಎ ಮೆಮೊರಿ ಯೂನಿಟ್. ಅಂದರೆ ಅನಲಿಟಿಕಲ್ ಎಂಜಿನ್ ಇದೆಯಲ್ಲ, ನಾವೇನು ಅನಲಿಟಿಕಲ್ ಎಂಜಿನ್ ಯಾರು ಕಂಡುಹಿಡಿದ್ರಪ್ಪ, ಚಾರ್ಲ್ಸ್ ಬ್ಯಾಬೇಜ್ ಅವ್ರು ಕಂಡುಹಿಡಿತಾರ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯೂಸ್ಡ್ ಇಲ್ಲಿ ಏನು ಯೂಸ್ ಮಾಡ್ತಾರಪ್ಪ ಅಂದ್ರೆ ಮೆಮೊರಿ ಸಲುವಾಗಿ ಏನದ ಅಂದ್ರೆ ಸ್ಟೋರೇಜ್ ಡಿವೈಸಿಗೆ ಮೊಟ್ಟ ಮೊದಲು ಕಾನ್ಸೆಪ್ಟ್ ಕೊಟ್ಟರೆ ಯಾರಪ್ಪ ಅಂತಂದಾಗ ಚಾರ್ಲ್ಸ್ ಬ್ಯಾಬೇಜ್ ಅವ್ರು ಕೊಡ್ತಾರೆ. ಅದಕ್ಕಾಗಿ ಅವ್ರು ಏನಂತಾರಪ್ಪ ಅಂತಂದಾಗ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಸೊ ಅಲ್ಲಿ ಏನು ಕೊಡ್ತಾರಪ್ಪ ಅಂದ್ರೆ ಯಾವ ಥರ ಅಂದ್ರೆ ಕೌಂಟರ್ ವೀಲ್ಸ್ ಇರ್ತಾರೆ, ಈ ತೋರಿಸಿನ ರಾಡ್ ಟೈಪ್ ಕೌಂಟರ್ ವೀಲ್ಸ್. ಆ ಕೌಂಟರ್ ವೀಲ್ನ ಯೂಸ್ ಮಾಡ್ಕೊಂಡು ಅವ್ರು ಮೆಮೊರಿ ಯೂನಿಟ್ನ ಸ್ಟೋರ್ ಮಾಡ್ಕೋಬೋದು ಅಂತ ಮೊಟ್ಟ ಮೊದಲು ಕಾನ್ಸೆಪ್ಟ್ ತೆಗೆದಿರ್ತಾರೆ. ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರು. ಅವನ ಆಪ್ಷನ್ ನಂಬರ್ 4 ಆನ್ಸರ್ ಆಗ್ತದೆ. ಇದಾದ್ಮೇಲೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಫಾಸ್ಟೆಸ್ಟ್ ಕಂಪ್ಯೂಟರ್ ಇಮಿಟೇಟಿಂಗ್ ಬ್ರೈನ್ ವರ್ಕಿಂಗ್. ಸೊ ನಾನು ಲಾಸ್ಟಲ್ಲಿ ಹೇಳಿದ ಇಮಿಟೇಟಿಂಗ್ ಬ್ರೈನ್ ವರ್ಕಿಂಗ್ ಸ್ಮಾಲೆಸ್ಟ್ ಮತ್ತು ಫಾಸ್ಟೆಸ್ಟ್ ಕಂಪ್ಯೂಟರ್ ಯಾವ್ದಪ್ಪ ಅಂದರೆ ಅದು ಕ್ವಾಂಟಮ್ ಕಂಪ್ಯೂಟರ್ ಆಗ್ತದೆ. ಸೂಪರ್ ಕಂಪ್ಯೂಟರ್ ಅಂತೂ ಸಾಧ್ಯ ಇಲ್ಲ. ಪರಮ್ ಅದು ಸೂಪರ್ ಕಂಪ್ಯೂಟರ್, IBM ಚಿಪ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇಂಟಿಗ್ರೇಟೆಡ್ ಚಿಪ್ಸ್ ಆರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ವೇರ್ ಸ್ಟಾರ್ಟೆಡ್ ಟು ಬಿ ಯೂಸ್ ಫ್ರಮ್ ವಿಚ್ ಜನರೇಷನ್ ಆಫ್ ದ ಕಂಪ್ಯೂಟರ್. ಅಂದರೆ IC ಚಿಪ್ನ ಯಾವ ಜನ್ರೇಷನಲ್ಲಿ ಇದನ್ನು ತೊಗೊಂಡಿದ್ದಾರೆ ಅಥವಾ ಆ್ಯಡ್ ಮಾಡಿದಾರಪ್ಪ ಅಂದರೆ ಸಿಂಪ್ಲಿ ಥರ್ಡ್ ಜನ್ರೇಷನಲ್ಲಿ ನೋಡ್ತೀವಿ. ಫಸ್ಟ್ ಜನ್ರೇಷನಲ್ಲಿ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಯೂಸ್ ಮಾಡ್ತೀವಿ, ಸೆಕೆಂಡ್ ಜನ್ರೇಷನ್ ನಾವು ಟ್ರಾನ್ಸಿಸ್ಟರ್ಸ್ನ ಯೂಸ್ ಮಾಡ್ತೀವಿ, ಥರ್ಡ್ ಜನ್ರೇಷನಲ್ಲಿ ನಾವು ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಯೂಸ್ ಮಾಡ್ತೀವಿ, ಫೋರ್ತ್ ಜನ್ರೇಷನಲ್ಲಿ ನಾವು ಮೈಕ್ರೋ ಪ್ರೊಸೆಸರ್ನ ಯೂಸ್ ಮಾಡ್ತೀವಿ. ಸಿಂಪಲ್. ಸೊ ಥರ್ಡ್ ಜನ್ರೇಷನ್ ಇಸ್ ದ ಆನ್ಸರ್. ಇದಾದಮೇಲೆ ಚಿಪ್ ಈಸ್ ಕಾಮನ್ಲಿ ಕಾಲ್ಡ್ ಆ್ಯಸ್. ಚಿಪ್ನ ಏನಂತ ಕರೀತಾರಪ್ಪ ಅಂದ್ರೆ IC ಅಂತ ಕರೀತಾರ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರ, ಮೈಕ್ರೋ ಪ್ರೊಸೆಸರ್ ಅಂತಲೂ ಕೂಡ ಕರೀತಾರ. ಇಂಪಾರ್ಟೆಂಟ್. ಅದಾದಮೇಲೆ ಇದು ಆಪ್ಷನ್ ನಂಬರ್ ಬಂದ್ಬಿಟ್ಟು C. 7th ಕ್ವಶನ್. ದ ಥರ್ಡ್ ಜನರೇಷನ್ ಕಂಪ್ಯೂಟರ್ ವೇರ್ ಮೇಡ್ ವಿತ್ ಥರ್ಡ್ ಜನರೇಷನ್ ಕಂಪ್ಯೂಟರ್ ಏನಪ್ಪ ಅಂದರೆ ಅದು ಯಾವುದರಿಂದ ಆಗಿದೆ? ರಿವರ್ಸಿಬಲ್ ಕ್ವಶನ್ ಇದೆ. ಥರ್ಡ್ ಜನರೇಷನ್ ಕಂಪ್ಯೂಟರ್ ಆಬ್ವಿಯಸ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ IC ಅಂತ ಹೇಳ್ಬೋದು. ನೆಕ್ಸ್ಟ್ ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ಸ್ ಸ್ಟೋರೇಜ್ ಕೆಪಾಸಿಟಿ. ಮೊಟ್ಟ ಮೊದಲು ಯಾವ ಕಂಪ್ಯೂಟರ್ ಅಪ್ಪ ಅಂದರೆ ಅದನ್ನು ತನ್ನ ಸ್ಟೋರೇಜ್ ಕೆಪಾಸಿಟಿಯನ್ನು ಕೊಡ್ತದಪ್ಪ ಅಂದರೆ ಅದು ಯಾವುದಪ್ಪ ಅಂದರೆ ಎಡ್ಸ್ಯಾಕ್ ಎಂಬ ಮೊಟ್ಟ ಮೊದಲ ಕಂಪ್ಯೂಟರ್ ಇದೇನು ಮಾಡ್ತಪ್ಪ ಅಂದ್ರೆ ಮೊಟ್ಟ ಮೊದಲು ಸ್ಟೋರೇಜ್ ಕೆಪಾಸಿಟಿಯನ್ನು ಕೊಟ್ಟಿರ್ತದೆ. ಅನಲಿಟಿಕಲ್ ಇಂಜಿನಲ್ಲಿ ಹೇಳಿರ್ತಾರೆ, ಬಟ್ ಇಲ್ಲಿ ಒಂದು ನೀಟಾಗಿ ರಿಪ್ರೆಸೆಂಟ್ ಮಾಡೋ ಸಲುವಾಗಿ ಒಂದು ನೀಟ್ನೆಸ್ ಸಲುವಾಗಿ ನೀಟಾಗಿ ಇಲ್ಲಿ ಸ್ಟೋರೇಜ್ ಡಿವೈಸ್ನ ರೆಡಿ ಮಾಡ್ತಾರೆ ಇಲ್ಲಿ ಎಡ್ಸ್ಯಾಕ್ ಕಂಪ್ಯೂಟ್ರಲ್ಲಿ. ಇದಾದ್ಮೇಲೆ ನೇಮ್ ಆಫ್ ದ ಫಸ್ಟ್ ಜನರಲ್ ಪರ್ಪಸ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್. ನೇಮ್ ಆಫ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಆಗಿ ನಾವು ಯೂಸ್ ಮಾಡಿದಂಥ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಯೂನಿವ್ಯಾಕ್ ಇದು ಮೊಟ್ಟ ಮೊದಲ ಕಂಪ್ಯೂಟರ್ನ ಯೂಸ್ ಮಾಡ್ತಾರೆ. ಜನರಲ್ ಪರ್ಪಸ್ ಸಲುವಾಗಿ ಯೂಸ್ ಮಾಡಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಆಯಿತಾ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದಾಗ ನಾವು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಇಂಡಿಯಾಸ್ ಫಸ್ಟ್ ಮಲ್ಟಿ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಅನ್ನೋದೇ ಅದನ್ನಲ್ಲ. ಸೊ ವೆದರ್ ಫೋರ್ಕಾಸ್ಟಿಂಗ್ ಬಗ್ಗೆ ಬಂದಾಗ ನಾವು ಪ್ರತ್ಯೂಷ್ ಅಂತ ಹೇಳ್ಬೇಕು. ಇಂಡಿಯಾಸ್ ಫಸ್ಟ್ ಮಲ್ಟಿ ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಏನಪ್ಪ ಅಂದರೆ ಅದುವೇ ಪ್ರತ್ಯೂಷ್. ನೆಕ್ಸ್ಟ್ ಕ್ವಶನ್. ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ ಈಸ್. ಭಾರತದಲ್ಲಿ ಮೊಟ್ಟ ಮೊದಲು ಸೂಪರ್ ಕಂಪ್ಯೂಟರ್ನ ಯಾವ್ದು ಜನರೇಟ್ ಮಾಡಿದ್ರು ಅಂತ ಹೇಳಿದಾಗ ಅದು ಪರಮ್ ಆಗ್ತದ್ರಿ. ಕ್ರೇವ್ ಒನ್ ಏನಪ್ಪ ಅಂದರೆ ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗ್ತದೆ. ಪರಮ್ ಇಶಾನು ಆಗ್ತದೆ. ಇಲ್ಲಿ ಪರಮ್ ಇಶಾನ್ ಎಂಬ ಇದನ್ನು ಸೆಕೆಂಡ್ ಟೈಮಲ್ಲಿ ಇನ್ವೆನ್ಷನ್ ಅದರದ್ದು ಕಂಟಿನ್ಯೂಷನ್ ಮಾಡಿ IIT ಗುವಾಹಟಿ ಮತ್ತು ಸಿಡ್ಯಾಕ್ ಕಂಪ್ನಿನ ರೆಡಿ ಮಾಡ್ತಾರೆ. ನೀವು ಫೋರ್ತ್ ಏನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು 12th ಕ್ವಶನ್ ಇದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ 11th ಆನ್ಸರ್ A. 12th ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಆರ್ ಚಿಪ್ is used in computer are made up. ಅಂದರೆ ನಾನು ಹೇಳಿನಲ್ಲ, ಚಿಪ್ಸ್ ಆಗಲಿ ಅಥವಾ ಮೈಕ್ರೋ ಪ್ರೊಸೆಸರ್ ಆಗಲಿ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಆಗಲಿ ಅದನ್ನು ಯಾವುದರಿಂದ ಯೂಸ್ ಮಾಡ್ತಾರಪ್ಪ ಅಂದರೆ ಸಿಂಪ್ಲಿಯಾಗಿ ಸಿಲಿಕಾನಿಂದ ಯೂಸ್ ಮಾಡ್ತಾರೆ. ಇದಾದಮೇಲೆ ಕಂಪ್ಯೂಟರ್ಸ್ ಬೇಸಿಕ್ ಆರ್ಕಿಟೆಕ್ಚರ್ ವಾಸ್ ಡೆವಲಪ್ಡ್ ವಿತ್. ಕಂಪ್ಯೂಟರ್ನ ಒಂದು ಬೇಸಿಕ್ ಸ್ಟ್ರಕ್ಚರ್ನ ಯಾರು ಡಿಸೈನ್ ಮಾಡಿದಾರಪ್ಪ ಅಂತಂದರೆ ಜಾನ್ ವಾನ್ ನ್ಯೂಮನ್ ಅವರನ್ನು
ಡಿಸೈನ್ ಮಾಡಿದ್ದಾರೆ. ಅದಕ್ಕೆ ಇವರು ಏನಂತ ಕರಿತಾರಪ್ಪ ಅಂದ್ರೆ ಫಾದರ್ ಆಫ್ ಆರ್ಕಿಟೆಕ್ಚರ್ ಆಫ್ ದ ಕಂಪ್ಯೂಟರ್ ಅಂತ ಕರಿತಾರೆ ಇವ್ರನ್ನ. ಚಾರ್ಲ್ಸ್ ಬ್ಯಾಬೇಜ್ ಅನ್ನ ಫಾದರ್ ಆಫ್ ಕಂಪ್ಯೂಟರ್. ಕೆಳಗಡೆ ಬ್ಲೇಸ್ ಸ್ಕೇಲ್ ಇಂಪಾರ್ಟೆಂಟ್ ಅಲ್ಲಿ. ನೆಕ್ಸ್ಟ್, ಎ ಕಲೆಕ್ಷನ್ ಆಫ್ ಅನ್ಪ್ರೊಸೆಸ್ಡ್ ರಾ ಡೇಟಾ, ರಾ ಐಟಮ್ ಅಂದ್ರೆ ಇವಾಗ ಏನು ಗೊತ್ತಾ, ಇವಾಗ ಇದೇನಪ್ಪ ಅಂತಂದಾಗ ಒಂದು ಅಕ್ಕಿ ಇರ್ತಂತ ತಿಳ್ಕೊರಿ, ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಅಕ್ಕಿ. ಸೊ ಇನ್ನೂ ನೀರನ್ನು ಕಾಯಿಸಿರ್ತದೆ. ಸೊ ಈ ಅಕ್ಕಿ ಏನಪ್ಪ ಅಂದ್ರೆ ಇದ್ರಲ್ಲಿ ಹಾಕಿದಾಗ ಪ್ರೊಸೆಸ್ ಆಗ್ತದೆ. ಪ್ರೊಸೆಸ್ ಆಗಿ ಏನಾಗ್ತದೆ, ಅನ್ನವನ್ನು ರೆಡಿ ಆಗ್ತದೆ. ಅದೇ ಥರ ನಾವು ಏನಾದರೂ ಒಂದು ಡೇಟಾ ಇದು ಅನ್ಪ್ರೊಸೆಸ್ಡ್ ಯಾವುದೇ ಥರದ ಇನ್ನೂ ಪ್ರೊಸೆಸಿಂಗ್ ಆಗಲಾರ್ದೆ ನಾವು ಇನ್ಪುಟ್ ಕೊಟ್ಟಾಗ ಅದೇನು ಮಾಡುತ್ತಪ್ಪ ಅಂದರೆ ಕಂಪ್ಯೂಟರ್ ಏನು ಮಾಡುತ್ತಪ್ಪ ಅಂದರೆ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಔಟ್ಪುಟ್ ಕೊಡ್ತದೆ. ಇಲ್ಲಿ ಏನು ಹೇಳೋಣಪ್ಪ, ಸಿಂಪಲ್ಲು ಅನ್ಪ್ರೊಸೆಸ್ಡ್ ಡೇಟಾ. ಈ ಅನ್ಪ್ರೊಸೆಸ್ಡ್ ಡೇಟಾ ಏನಿದೆಯಲ್ಲ ಅದನ್ನ ಏನಂತ ಕರಿತಾರಪ್ಪ ಅಂದ್ರೆ ಅನ್ಪ್ರೊಸೆಸ್ಡ್ ಐಟಮ್ ಏನಪ್ಪ ಅಂದ್ರೆ ಅದು ಡೇಟಾ ಆಗಿರ್ತದೆ. ನಾವು ಏನೇ ಡೇಟಾ ಇನ್ಪುಟ್ ಕೊಟ್ಟಾಗ ಅದನ್ನು ಪ್ರೊಸೆಸ್ ಆಗಿ ಔಟ್ಪುಟ್ ಆಗ್ತದೆ ಅಷ್ಟೇ. ಅನ್ಪ್ರೊಸೆಸ್ಡ್ ಐಟಮ್ ಯಾವುದಪ್ಪ ಅಂದರೆ ಅದು ಡೇಟಾ ಆಗ್ತದೆ, ಸಿಂಪಲ್. ವಿಚ್ ಆಫ್ ದ ಫಾಲೋವಿಂಗ್ ಇದೆ ಜನರಲಿ ಕಾಸ್ಟ್ಲಿಯರ್? ಯಾವುದಪ್ಪ ಅಂದರೆ ನೋಡಿ, ನೋಟ್ಬುಕ್ ಅಂತೂ ಸುಮಾರು ಕಾಸ್ಟ್, ಬಟ್ ಅಷ್ಟಿಲ್ಲ. ಪರ್ಸನಲ್ ಕಂಪ್ಯೂಟರ್ 60,000-70,000 ಸಿಗ್ತೀವಿ ರೀ. ಲ್ಯಾಪ್ಟಾಪ್ ಅಂದರೆ ಭಾಳ 1,00,000 ಇರ್ಬೋದು. ಬಟ್ ಮೇನ್ ಫ್ರೇಮ್ ಕಂಪ್ಯೂಟ್ರು ಬರೋಬ್ಬರಿ ಲಕ್ಷಾನುಗಟ್ಟಲೆ ರೂಪಾಯಲ್ಲಿ ಸಿಗ್ತದೆ. ಸೊ ಆನ್ಸರ್ ಬಂದ್ಬಿಟ್ಟು ಮೇನ್ ಫ್ರೇಮ್ ಕಂಪ್ಯೂಟರ್.